ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ರಹಸ್ಯ ಪ್ರೇಮ ಸಂದೇಶಗಳೇನಾದರೂ ಇದ್ದರೆ, ಅವರ ಮನಸ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೇ ಇರ್ತಕ್ಕಂಥ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ನಾವು ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ. ಸೊ ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಮ್ಮ ಒಂದು ವ್ಯಕ್ತಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಅಥವಾ ಅವರ ಒಂದು ಭಾವಚಿತ್ರ ಇದ್ದರೆ ನಿಮ್ಮ ಮೈಂಡಲ್ಲೇ ಅದನ್ನು ನೆನಪು ಮಾಡ್ಕೊಳ್ಳಿ. ಸೊ ನೋಡೋಣ ಏನು ನಡೀತಾ ಇದೆ, ಅವರ ಒಂದು ರಹಸ್ಯಕರವಾದ ಒಂದು ಸಂದೇಶಗಳು ಯಾವ ರೀತಿ ಇದೆ. ಓಕೆ, ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಓಕೆ, 3 ಆಫ್ ಸ್ವಾರ್ಡ್ಸ್. ಮೋರ್ ಮೆಸೇಜಸ್, ಅವರ ಒಂದು ರಹಸ್ಯ ಸಂದೇಶಗಳು ಏನಿದೆ, ರಹಸ್ಯ ಸಂದೇಶಗಳು, ನಿಮ್ಮ ಒಂದು ವ್ಯಕ್ತಿಯ ರಹಸ್ಯ ಸಂದೇಶಗಳು. ಓಕೆ, ಸೊ ವಿ ಹ್ಯಾವ್ ದ ಎಂಪರರ್ ಕಾರ್ಡ್. ಓಕೆ, and just consider these. Any more messages? Any more messages? Okay, so we have yes, 2 of cups and knight. Okay friends, so these are the energies. And bottom of the deck nododadre we have the 7 of swords. So ಒಂದು ರೀತಿ ಹೇಳೋದಾದರೆ ನಿಮ್ಮ ಒಂದು ವ್ಯಕ್ತಿ ಎಲ್ಲೋ ನಿಮ್ಮನ್ನು ಮೋಸ ಮಾಡ್ತಿದ್ದಾರೆ ಅಂತ ಸಹ ನಾನು ಇಲ್ಲಿ ಹೇಳ್ಬೋದು. ಅಥವಾ ಅವ್ರಿಗೆ ಒಂದು ರೀತಿ ಹೇಳೋದಾದ್ರೆ ಎರಡೆರಡು ಆಪ್ಷನ್ಸ್ನ ನಾನು ನೋಡ್ತಾ ಇದ್ದೀನಿ. ನಾನು ಯಾಕೆ ಅಷ್ಟು ದೃಢವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು 3 ಆಫ್ ಸ್ವಾರ್ಡ್ ಎನರ್ಜೀಸ್ ಇದೆ ಆ್ಯಂಡ್ ವಿ ಹ್ಯಾವ್ ದ 2 ಆಫ್ ಪೆಂಟಿಕಲ್ ಎನರ್ಜಿ. ಓಕೆ, ಸೊ ಈ ಎನರ್ಜೀಸ್ ಏನು ಹೇಳುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ನೀವು ಅಲ್ಲದೇ ಬೇರೆ ಒಂದು ಥರ್ಡ್ ಪರ್ಸನಿನ ಒಂದು ಇಂಟರ್ಫಿಯರೆನ್ಸ್ ಅಂತಕ್ಕಂಥದ್ದು ಸಹ ಇವರ ಲೈಫಲ್ಲಿ ಇದೆ. ಓಕೆ, ಹಾಗಾದರೆ ಅವರ ಒಂದು ರಹಸ್ಯ ಏನಪ್ಪ ಅಂದರೆ, ಮೋರ್ ಓವರ್ ಈ ವ್ಯಕ್ತಿ ಮದುವೆ ಆಗಿರ್ತಕ್ಕಂತಹ ಒಂದು ವ್ಯಕ್ತಿ ಆಗಿರ್ತಾರೆ. ಓಕೆ, ಅಂದರೆ ಸ್ವಲ್ಪ ವಯಸ್ಸಲ್ಲಿ ನಿಮ್ಗಿನ್ನ ತುಂಬ ದೊಡ್ಡವರು ಆಗಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಏನಪ್ಪ ಅಂತಂದರೆ, ಇವ್ರಿಗೆ ಸೊಸೈಟಿನಲ್ಲಿ ತುಂಬ ಒಂದು ಗೌರವ ಮರ್ಯಾದೆ ಅಂತಕ್ಕಂಥದ್ದಿದೆ. ಓಕೆ, ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಒಂದು ಲೀಡರ್ಶಿಪ್ ಅಥವಾ ಕೆಲವರ ವಿಚಾರದಲ್ಲಿ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಸಹ ಇರುವಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅಂದರೆ ಒಂದು ಪವರ್ ಇರ್ತಕ್ಕಂಥ ವ್ಯಕ್ತಿ. ಓಕೆ, ಒಂದು ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಇವರು ಬಿಸ್ನೆಸ್ ಮಾಡ್ತಿರ್ತಾರೆ. ಓಕೆ, ಆ್ಯಂಡ್ ಎಸ್, ಮದುವೆ ಸಹ ಆಗಿರುತ್ತೆ ಈ ಒಂದು ವ್ಯಕ್ತಿಗೆ ಅಂತಾನು ಹೇಳಬಹುದು. ಓಕೆ, ಬಟ್ ಆದ್ರೂ ಒಂದು ರೀತಿ ಹೇಳೋದಾದರೆ ಇವರ ಒಂದು ಮ್ಯಾರೇಜ್ ಲೈಫ್ ಆಗಿರ್ಬೋದು ಅಷ್ಟು ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥದ್ದು ಇರುವುದಿಲ್ಲ. ನೀವು ನೋಡ್ಬೋದು ರಾತ್ರಿ 2 9 ಕಾರ್ಡ್ಸ್ ಬಂದಿದೆ ಆ್ಯಂಡ್ ಬೋತ್ ಆರ್ ಲೈಕ್ ಒಂದು ರೀತಿ ಟೆನ್ಷನ್ಸ್ ತೋರಿಸುತ್ತೆ, ತುಂಬ ಪ್ರಾಬ್ಲಮ್ಸ್ ತೋರಿಸುತ್ತೆ. ಅಂದರೆ ಎಷ್ಟೇ ಒಂದು ಅಧಿಕಾರ ಹಣಕಾಸು ಇವರ ಒಂದು ಲೈಫಲ್ಲಿ ಇದ್ರೂ ಒಂದು ರೀತಿ ಆ ಟೆನ್ಷನ್ಸ್ ಅಂತಕ್ಕಂಥದ್ದು ಬಹಳಷ್ಟು ಇದೆ. ಆ್ಯಂಡ್ ಇವ್ರಿಗೆ ಒಂದು ರೀತಿ ಹೇಗೆ ಅಂತಂದರೆ, ಯಾವುದ್ರ ಮೇಲೂ ಒಂದು ರೀತಿ ಫೋಕಸ್ ಮಾಡೋದಕ್ಕಾಗ್ತಾ ಇಲ್ಲ. ಒಂದು ಎಮೋಷ್ನಲ್ ಇನ್ಸೆಕ್ಯೂರಿಟಿ ಅಂತಕ್ಕಂಥದ್ದಿದೆ. ಒಂದು ಏನೇ ಒಂದು ಮಾಡೋಕ್ಕೆ ಹೋದ್ರೂ ಒಂದು ರೀತಿ ಏನೋ ಒಂದು ಬ್ಲಾಕೇಜಸ್ ಬರ್ತಕ್ಕಂಥದ್ದು, ಅಥವಾ ನಿಮಗೆ ಈ ಒಂದು ವ್ಯಕ್ತಿ ಮೋಸ ಮಾಡಿರ್ತಕ್ಕಂಥದ್ದು ಜಾಸ್ತಿ. ಯಾಕಂದರೆ ಕೆಲವೊಮ್ಮೆ ಇವರು ಕೆಲವೊಂದು ವಿಚಾರಗಳನ್ನು ಮುಚ್ಚಿಟ್ಟು ನಾಟಕ ಮಾಡಿ ಸಹ ನಿಮ್ಮ ಮನಸ್ಸನ್ನು ಒಲಿಸ್ಕೊಂಡಿರ್ತಕ್ಕಂಥದ್ದು. ಬಟ್ ಏನಪ್ಪ ಅಂತಂದರೆ, ಕೆಲವು ತಿಂಗಳುಗಳ ಕಾಲ ಮಾತ್ರ ಇವರು ಚೆನ್ನಾಗಿದ್ದರು, ಅದಾದಮೇಲೆ
ಇವ್ರು ಏನು, ಇವರ ನಿಜವಾದ ಬಣ್ಣ ಏನು ಅಂತಕ್ಕಂಥದ್ದು ನಿಮಗೆ ನಿಧಾನಕ್ಕೆ ಅರ್ಥ ಆಗ್ತಾ ಹೋಯಿತು. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಸಹ ಫೈನ್, ಇಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಸಹ ಎಷ್ಟೋ ಜನ ಅಕ್ಸೆಪ್ಟ್ ಮಾಡಿದ್ರಿ. ಇಲ್ಲಿ ಫೈನ್, ಅವ್ರು ಏನೇ ಇರಲಿ ಹೇಗೆ ಇದ್ರೂ ನಾನು ಒಪ್ಕೋತೀನಿ ಅನ್ನೋ ಒಂದು ಹೋಪ್ ಅಂತಕ್ಕಂಥದ್ದಿತ್ತು. ಬಟ್ ಇವಾಗ ಹೇಗಾಗಿದೆ ಇವ್ರ ಕಡೆಯಿಂದ ಅಂತಂದರೆ, ಇವಾಗ ಅವರು ಯೋಚನೆ ಮಾಡ್ತಿದ್ದಾರೆ, ಅಂದರೆ ನಿಮ್ಮ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಆದಷ್ಟು ನಿಮ್ಮಿಂದ ನೋಡ್ಬೋದು ದೂರ ಸರಿಯೋದಕ್ಕೇ ಅವರು ಇದು ಮಾಡ್ತಾರೆ, ಅವಾಯ್ಡ್ ಮಾಡ್ತಿದ್ದಾರೆ ತುಂಬ ಅಂತಲೇ ಹೇಳ್ಬೋದು. ಅಥವಾ ನೀವು ಕಾಲ್ ಮಾಡಿದ್ರೆ ಸರಿಗೆ ರೆಸ್ಪಾಂಡ್ ಮಾಡಲ್ಲ, ಏನೋ ಒಂದು ಕನ್ಫ್ಯೂಷನಲ್ಲಿರ್ತಾರೆ. ಅಥವಾ 2 ಆಪ್ಷನ್ಸ್ ಅಂತಕ್ಕಂಥದ್ದು ಇವರ ಬಳಿ ಇದೆ, ಅದು ನಾನು ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ಪ್ರಯಾರಿಟೈಸ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಇವರು ಇದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ತುಂಬ ಚಂಚಲ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಅಂದರೆ ಇವರು ಎಷ್ಟೇ ಒಂದು ಅಧಿಕಾರ ಹಣಕಾಸು ಇದ್ರೂ ಮನುಷ್ಯನಿಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಮೆಚ್ಯೂರಿಟಿ ಅಥವಾ ಒಂದು ಡಿಸಿಷನ್. ಒಂದು ಲೈಫಲ್ಲಿ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ಅದನ್ನು ಹೇಗೆ, ಯಾವ ನಿರ್ಧಾರ ಮಾಡೋದ್ರಿಂದ ಅದು ಸರಿ ಹೋಗುತ್ತೆ ಅನ್ನೋ ಒಂದು ಪೊಟೆನ್ಷಿಯಲ್ ಇರಬೇಕು, ರೈಟ್? ಸೊ ಅದು ಇವ್ರಿಗೆ ಕಾಣಿಸ್ತೆ. ನೀವು ನೋಡ್ಬೋದು ಎರಡೂ ನನಗೆ ಪೇಜ್ ಎನರ್ಜೀಸ್ ಬರ್ತಾ ಇದೆ. ಸೊ ದಟ್ ಮೀನ್ಸ್ ದ್ಯಾಟ್ ಈ ವ್ಯಕ್ತಿಗೆ ಅಷ್ಟು ಮೆಚ್ಯೂರಿಟಿ ಅನ್ನೋದಿರಲ್ಲ. ತುಂಬ ಒಂಥರ ಚೈಲ್ಡಿಶ್ ಥರ ಆಡೋದು. ಆ್ಯಂಡ್ ಕೆಲವೊಂದು ವಿಚಾರಗಳಿಗಂತೂ ಲಾಜಿಕ್ಕೇ ಇರೋದಿಲ್ಲ, ರೈಟ್? ಸೊ ಆ ಥರ ತುಂಬ ಒಂದು ಮಗು ಥರ ಚಂಚಲತೆಯಿಂದ ಕೂಡಿರ್ತಕ್ಕಂಥ ಮನಸ್ಸು. ಬಟ್ ಎಲ್ಲೋ ಅದು ನಿಮಗೆ ಸಹ ತುಂಬ ಪ್ರಾಬ್ಲಮ್ ಮಾಡ್ತಿದೆ, ರೈಟ್? ಸೊ ನೀವೇನಾದ್ರು ಹೇಳಿದ್ರೆ ಸರಿಗೆ ಗಮನ ಕೊಡದೇ ಇರೋದು, ಅಥವಾ ಏನಾದರೂ ಒಂದು ಮುಖ್ಯವಾದ ವಿಚಾರವನ್ನು ಏನೋ ಹೇಳಲಿಕ್ಕೆ ಬರ್ತೀರಾ, ಓಕೆ, ಅಷ್ಟು ಎಂಟರ್ಟೈನ್ ಮಾಡಲ್ಲ, ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಈ ಥರ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ನಡೀತಿದೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ, ಎಸ್ಪೆಷಲಿ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಮ್ಮ ಏಂಜಲ್ಸ್ ಕಡೆಯಿಂದ. ಡಿಯರ್ ಏಂಜಲ್ಸ್, ಕ್ಯಾನ್ ವಿ ಹ್ಯಾವ್ ದ ಗೈಡೆನ್ಸ್? ಓಕೆ, ವೆಯ್ಟ್ ಮಾಡಿ ಆ್ಯಂಡ್ ಐ ವಿಲ್ ಕನ್ಸಿಡರ್ ದಿಸ್ ಕಾರ್ಡ್. ಓಕೆ, ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಓಕೆ, ಎಸ್ ಕಾರ್ಡ್ ಬರ್ತಾ ಇದೆ. ಎಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಓಕೆ ಫೈನ್, ವೆಯ್ಟ್ ಮಾಡಿ, ಕಾನ್ಫಿಡೆಂಟ್ ಆಗಿರಿ, ಈ ಕೆಲಸ ಆಗುತ್ತೆ ಅಂತ ಏಂಜಲ್ಸ್ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ದಂಗೆ 3rd ಪರ್ಸನ್ ಇರ್ಬೋದು, ಅವರು ನಿರ್ಧಾರ ಮಾಡಿರ್ತಕ್ಕಂಥದ್ದು, ಅಥವಾ ಈ ಫೋಕಸ್ ಮಾಡಿ, ಅಂದರೆ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಏಂಜಲ್ಸ್ ಹೇಳೋ ಪ್ರಕಾರ ಕಾನ್ಫಿಡೆಂಟ್ ಆಗಿರಿ, ವೆಯ್ಟ್ ಮಾಡಿ, ಒಂದು ಸ್ವಲ್ಪ ದಿವಸ ಆಗುತ್ತೆ ಕೆಲಸ. ಎಸ್ ಕಾರ್ಡ್ ಬಂದಿದೆ ನೋಡಿ. ಸೊ ಯಾವಾಗ ಆಗ್ಬೋದು, ಎಲ್ಲಿವರೆಗೂ ವೆಯ್ಟ್ ಮಾಡುವ, ಈ ಎಸ್ ಅಂತಕ್ಕಂಥದ್ದು ಯಾವಾಗ ಬರ್ಬೋದು? ಸೊ ನೋಡೋಣ ನಮ್ಮ ಒಂದು ಟೈಮಿಂಗ್ ಒರಾಕಲ್ ಡೆಕ್ಕಿಂದ ಈ ಎಸ್ ಅನ್ನೋ ಒಂದು ಎನರ್ಜಿ ಯಾವಾಗ ಬರ್ಬೋದು. ಓಕೆ, ತುಂಬ ಬೇಗ ಬರ್ತಾ ಇದೆ, ಕಮಿಂಗ್ ವೆನ್ಸ್ಡೇ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಶೀಘ್ರವಾಗಿ ಇದು ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಬಹುಶಃ ಅದಕ್ಕೆ ಏಂಜಲ್ಸ್ ವೆಯ್ಟ್ ಮಾಡಿ, ಏನೋ ಒಂದು ಅದ್ಭುತ, ಒಂದು ಮಿರಾಕಲ್ ಅಂತಕ್ಕಂಥದ್ದು ಬರ್ತಾ ಇದೆ. ಅದಕ್ಕೇನು ಹೇಳ, ತುಂಬ ಶೀಘ್ರವಾಗಿ ಬರ್ತಾ ಇದೆ ಇದು, ರೈಟ್? ಸೊ ಅದಕ್ಕೆ ಬಹುಶಃ ಏಂಜಲ್ಸ್ ಹೇಳ್ತಿದ್ದಾರೆ ಕಾನ್ಫಿಡೆಂಟಾಗಿ ವೆಯ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ತುಂಬ ಬೇಗ, ಒಂದು ವಾರದಲ್ಲಿ ನನಗನ್ಸೋ ಪ್ರಕಾರ ಇದು ಸರಿ ಹೋಗುವಂಥ ಸಾಧ್ಯತೆ, ಅಥವಾ ಏನೋ ಒಂದು ಗುಡ್ ನ್ಯೂಸ್ ಅಥವಾ ವ್ಯಕ್ತಿ ಕಡೆಯಿಂದ ಏನೋ ಒಂದು ಒಳ್ಳೆಯದನ್ನು ನೀವು ಕೇಳ್ತೀರಾ. ಓಕೆ, ಸೊ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು, ಆ್ಯಂಡ್ ನಿಮ್ಮ ಸಮಸ್ಯೆ ಯಾವುದಕ್ಕೆ ಇದು ಕನೆಕ್ಟ್ ಆಯಿತು ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಇನ್ನೂ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಯಾರಿಗಾದರೂ ಇದ್ದರೆ ಖಂಡಿತ ನೀವು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಸೊ ಇದು ಒಂದು ಸರ್ಟಿಫೈಡ್ ಟ್ಯಾರೋ ಕೋರ್ಸ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.